ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ವೀಕ್ಷಕರೇ, ಇವತ್ತು ರಾಜ್ಯಾದ್ಯಂತ ನೀವು ಗಮನಿಸಿರ್ಬೋದು, ಎಲ್ಲಿ ಏನೇ ಸಮಸ್ಯೆ ಆದರೂ ಕೂಡ ಇವತ್ತು ಕಾನೂನನ್ನು ಕೈಗೆ ತೆಗೆದುಕೊಳ್ಳೋರ ಸಂಖ್ಯೆನೇ ಜಾಸ್ತಿ. ಯಾರಾದರೂ ಗುರಾಯಿಸಿದ್ರು ಕೂಡ ಅಲ್ಲೇ ಆತನ ಮೇಲೆ ಹಲ್ಲೆ ಮಾಡೋದು, ರೋಡ್ ರೇಜ್ ಆಗುವಂಥದ್ದು, ಕ್ರೈಮ್ಗಳು ಜಾಸ್ತಿ ಆಗ್ತಾ ಇರುತ್ತೆ. ಕಾರಣ ಒಂದು ಕೋಪ. ಈ ಥರದ ಘಟನೆಗಳು ನಡೀತಾನೆ ಇರುತ್ತೆ ಕ್ರೈಮ್ ವಿಚಾರವಾಗಿ. ಸಾಕಷ್ಟು ಘಟನೆಗಳು ನಡೆದಿದೆ. ದರ್ಶನ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ 2ನೇ ಆರೋಪಿ ಆಗಿದ್ದಾರೆ. ಅಶ್ಲೀಲ ಮೆಸೇಜ್ ಕಳಿಸಿದ್ರು ಅಂತೇಳಿ ಆತನನ್ನು ಕಿಡ್ನಾಪ್ ಮಾಡ್ಕೊಂಡ್ಬಂದು ಶೆಡ್ಡಲ್ಲಿ ಹಾಕಿ ಹೊಡೆದು ಆತನ ಸಾವಿಗೆ ಕಾರಣರಾಗಿದ್ರು. ಅವತ್ತು ಕೇಳಿ ಬಂದಿದ್ದು ಒಂದೇ ಮಾತು, ಅಶ್ಲೀಲವಾಗಿ ಮೆಸೇಜ್ ಮಾಡಿದ್ರು ರೇಣುಕಾಸ್ವಾಮಿ, ತಪ್ಪು, ಪೊಲೀಸ್ ಕಂಪ್ಲೇಂಟ್ ಕೊಡಬೇಕಿತ್ತು ಅನ್ನೋದು ಎಲ್ಲರ ಆಗ್ರಹ ಇತ್ತು. ಮೊನ್ನೆ ಅಷ್ಟೇ ನಾವು ಸೋಲ್ದೇವ್ನಹಳ್ಳಿಯಲ್ಲಿ ನೋಡಿದ್ವಿ, ಬೆಳಗಾವಿಲೆಲ್ಲ ನೋಡಿದ್ವಿ, ಕಲಬುರಗಿಯಲ್ಲಿ ನೋಡಿದ್ವಿ. ಈಗ ಇದಕ್ಕೆ ತದ್ವಿರುದ್ಧವಾದಂಥ ಸುದ್ದಿ. ನಾವು ಹೇಳ್ತಾ ಇರ್ತೀವಿ, ಕಾನೂನನ್ನು ಕೈಗೆ ತಗೋಬೇಡಿ ಅಂತೇಳಿ. ಸೆಲೆಬ್ರಿಟಿ ಪತ್ನಿಗೆ ಒಬ್ಬ ಅಶ್ಲೀಲವಾಗಿ ಮೆಸೇಜ್ ಮಾಡಿದ್ದ. ಪತ್ನಿಗೆ ಅಶ್ಲೀಲ ಮೆಸೇಜ್ ಮಾಡಿದ್ದ ಕಿಡಿಗೇಡಿಗೆ ಬುದ್ಧಿವಾದವನ್ನು ಹೇಳಿದ್ದಾರೆ ನಟ ಸಂಜು ಬಸಯ್ಯ. ಮಾದರಿಯಾಗಿದ್ದಾರೆ. ಪೊಲೀಸರಿಗೆ ದೂರು ಕೊಟ್ಟು ಯುವಕನನ್ನು ಕರೆಸಿ ಬುದ್ಧಿ ಕಲಿಸಿದ್ದಾನೆ ನಟ ಸಂಜು ಬಸಯ್ಯ. ಅವರ ಪತ್ನಿಗೆ ಅಶ್ಲೀಲವಾಗಿ ಮೆಸೇಜ್ ಮಾಡ್ತಾ ಇದ್ದ ವಿಜಯನಗರ ಮೂಲದ ಯುವಕನೊಬ್ಬ. ಮೆಸೇಜ್ ಮಾಡಿದ್ದಕ್ಕೆ ಸಂಜು ಬಸಯ್ಯ ಕೋಪ ಮಾಡಿಕೊಂಡು ಹೋಗಿ ಕಿಡ್ನಾಪ್ ಮಾಡ್ಕೊಂಬಂದ್ರು ಅಭಿಮಾನಿಗಳೇ ಅಂತೇನು ಹೋಗಲಿಲ್ಲ. ಪೊಲೀಸ್ ಸ್ಟೇಷನ್ಗೆ ಹೋದ್ರು, ಕಂಪ್ಲೇಂಟ್ ಕೊಟ್ಟರು, ಕರೆಸ್ಬಿಟ್ಟು ಬುದ್ಧಿವಾದವನ್ನು ಹೇಳಿದ್ದಾರೆ. ವಾಪಸ್ ಕಳಿಸ್ಕೊಟ್ಟಿದ್ದಾರೆ ಮನೆಗೆ. ಬುದ್ಧಿ ಹೇಳಿ, ಮತ್ತೊಮ್ಮೆ ಈ ಥರ ಮಾಡಬೇಡ ಅಂತೇಳಿ. ಕಾರಣ ಇದೆ, ಕಾರಣಗಳು ತುಂಬ ಇದೆ. ಯುವಕನನ್ನ ಕರೆಸಿ ಬುದ್ಧಿ ಹೇಳಿ ಆ ನಂತರ ಕಳಿಸ್ಕೊಟ್ಟಿದ್ದಾರೆ ಸಂಜು ಬಸಯ್ಯ ಅವರು. ಎಲ್ಲರಿಗೂ ನಮಸ್ಕಾರ. ವಿಷಯ ಏನಪ್ಪ ಅಂತಂದ್ರೆ, ಮನೋಜ್ ಅಂತ, ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು, ಯಾವರು ಕಂಚಿಕೆರೆ ಗ್ರಾಮದವರು. ಇವರು ನನ್ನ ಧರ್ಮಪತ್ನಿ ಅಂದರೆ ಪಲ್ಲವಿ ಅವರಿಗೆ ಇನ್ಸ್ಟಾಗ್ರಾಮಲ್ಲಿ ಸುಮಾರು 3-4 ದಿವಸದ ಹಿಂದೆ ಒಂದು ಅಶ್ಲೀಲವಾಗಿ ಫೋಟೋಸು, ಮೆಸೇಜು ಪರ್ಸ್ನಲ್ ಐಡಿಗೆ ಇವರು ಹಾಕಿರುತ್ತಾರೆ. ಆ ಒಂದು ಪರ್ಸ್ನಲ್ ಐಡಿ ನಾವು ಮೆಸೇಜನ್ನು ಸೇವ್ ಮಾಡಿಕೊಂಡು ನಮ್ಮ ಬೈಲಹೊಂಗಲ ವ್ಯಾಪ್ತಿ ಸಂಬಂಧಪಟ್ಟ ಬೈಲಹೊಂಗಲ ಸ್ಟೇಷನಲ್ಲಿ ನಾವು ಕಂಪ್ಲೇಂಟ್ ಕೊಟ್ಟಾಗ ನಮಗೆ ಸಾಹೇಬರಾಗಲಿ, PSI ಸಾಹೇಬರು, ಆಮೇಲೆ ಎಲ್ಲ ಸಾಹೇಬರು ನಮಗೆ ಪ್ರೋತ್ಸಾಹ ನೀಡಿ ಈ ಒಂದು ವ್ಯಕ್ತಿನ ಅಲ್ಲಿಂದ ಊರಿಂದ ಕರ್ಕೊಂಡ್ಬಂದು ಇವತ್ತು ಅವನಿಗೆ ಕಠಿಣವಾದ ಶಿಕ್ಷೆ ಕೊಟ್ಟು, ಇದರ ಜೊತೆಗೆ ನಾವು ಕೇಳ್ಕೊಳ್ಳೋದಿಷ್ಟೇ, ಈ ವ್ಯಕ್ತಿ ಹೇಳಿದ ಹಾಗೆ ನಮಸ್ತೆ, ನನ್ನ ಹೆಸರು ಮನೋಜ್ ಅಂತ. ನಮ್ಮೂರು ಬಂದು ಕಂಚಿಕೆರೆ, ವಿಜಯನಗರ ಡಿಸ್ಟಿಕ್, ಹರಪನಹಳ್ಳಿ ತಾಲೂಕು. ನಾನು ಭಾಳ ದಿವಸದ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಿದ್ದೆ. ಮೊನ್ನೆ ಹಿಂಗೆ ಪಲ್ಲು ಸಂಜು ಅಫಿಷಿಯಲ್ ಅನ್ನೋರಿಗೆ ಕ್ರಿಕೆಟ್ ಕಾಮೆಂಟ್ಸು, ಕ್ರಿಕೆಟ್ ವಿಡಿಯೋ ಹಾಕಿದ್ದೆ. ಅದರಿಂದ ಅವ್ರು ಬೇಸತ್ತು ಬೈಲಹೊಂಗಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ರು. ಅದರಿಂದ ಇವತ್ತು ಬೆಳಗ್ಗೆ ಪೊಲೀಸರು ಬಂದು ಠಾಣೆಗೆ ಹಿಡ್ಕೊಂಬಂದು ಕಠಿಣ ಶಿಕ್ಷೆಯನ್ನು ಕೊಟ್ಟು ನನಗೆ ನನ್ನ ತಪ್ಪಿನ ಅರಿವು ಮೂಡಿಸಿದ್ದಾರೆ. ಅದರಿಂದ ನಾನು ಮಾಡಿದ ತಪ್ಪು ಸೋಷಿಯಲ್ ಮೀಡಿಯಾದಲ್ಲಿ ಇನ್ಯಾರು ಮಾಡಬಾರ್ದು ಎಂದು ಹೇಳಿ ನನ್ನಿದ್ದ ಅವ್ರಿಗೆ ಕ್ಷಮೆ ಯಾಚಿಸಿ ಈ ಥರ ಇನ್ಯಾರು ಮಾಡಬಾರ್ದು ಅಂತ ಹೇಳಿ ನಮಸ್ತೆ, ನನ್ನ ಹೆಸರು. ನಮ್ಮೊಂದಿಗೆ ಈಗ ಖುದ್ದು ಕಿರುತೆರೆ ನಟರಾಗಿರುವಂತಹ ಸಂಜು ಬಸಯ್ಯ ಅವರೇ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂಜು ಬಸಯ್ಯ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ನನ್ನ ಧ್ವನಿ ನಿಮಗೆ ತಲುಪ್ತಾ ಇದೆ ಅಂತ ಭಾವಿಸ್ತೀನಿ. ನಿಜಕ್ಕೂ ಕೂಡ ನೀವು ಅಂದ್ಕೊಂಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದಿತ್ತು. ಆದ್ರೆ ನೀವು ನಿಜವಾಗ್ಲೂ ಸಂಜು ಬಸಯ್ಯ ಅವರೇ ಮಾದರಿ ಆಗಿದ್ದೀರಿ. ಒಂದು ಒಳ್ಳೆ ಸಂದೇಶವನ್ನ ಕೊಟ್ಟಿದ್ದೀರಿ. ಮತ್ತೊಮ್ಮೆ ತಪ್ಪು ಮಾಡಿದಾಗ ಆಗ ಬೇರೆ ರೀತಿಯಾದ ಶಿಕ್ಷೆಗೆ ನೀವು ಆಗ್ರಹಿಸಬಹುದು. ಆದ್ರೆ ಈಗ ನೀವು ತೆಗೆದುಕೊಂಡಂತ ಒಂದು ಸ್ಟೆಪ್ ಇದೆಯಲ್ಲ, ಒಂದು ಮಾದರಿ. ಅದಲ್ಲ, ನಾನು ಇನ್ನೂ ಯಾರಿಗಾರಿಗೂ ಮಾರಿದ್ರೆ ಇನ್ನು ಯಾರಿಗೂ ಮಾದರಿ ಆಗ್ಬೇಕು, ಇನ್ನು ಯಾರಿಗೂ ದೊಡ್ಡವನ್ ಆಗ್ಬೇಕು ಅಂತ ಈ ತರ ಮಾಡಿಲ್ಲ ಸರ್. ಇದು ಫ್ಯಾಮಿಲಿ ಉದ್ದೇಶ ಆಗಿರೋದ್ರಿಂದ, ನನ್ನ ಧರ್ಮ ಪತ್ನಿಗೆ ಆಗಿರೋದ್ರಿಂದ ನಾನು ಮಾಡ್ತಾ ಇರೋದು.
ಆದ್ರೆ ಆಮೇಲೆ ಇನ್ನೊಂದೇನು ವಿಷಯಪ್ಪ ಅಂತಂದ್ರೆ ಅವನಿಗೆ ಫಸ್ಟ್ಗೆ ಕರೆಸಿ ಬುದ್ಧಿವಾದ ಹೇಳಿದೀವಿ. ಅಕಸ್ಮಾತ್ ಇವನಲ್ದೆ ಇನ್ಯಾರೋ ರೀತಿ ಮತ್ತೆ ಅಶ್ಲೀಲವಾಗಿ ಮೆಸೇಜ್ ಮಾಡಿದ್ರೆ ಕೂಡ ಹ್ಮ್ ನಾವು ಕಾನೂನುಬದ್ಧವಾಗಿ ಏನು ಕಮ್ಮಿ ಶಿಕ್ಷೆ ಆಗುತ್ತೆ ಖಂಡಿತವಾಗ್ಲೂ ಹ್ಮ್ ಇಲ್ಲ. ಹ್ಮ್ ಈಗನ ಬಿಟ್ಟೊಂದು ಪ್ರಾಬ್ಲಮ್ ಅವ್ರ ಮನೆಯ ಪ್ರಾಬ್ಲಮ್ ಹ್ಮ್ ಏನ್ ಶಿಕ್ಷೆ ಬರುತ್ತೆ ಅದನ್ನ ಅನುಭವಿಸ್ಬೇಕಾಗತ್ತೆ. ಹ್ಮ್ 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 ಯಾವಾಗಿಂದ ಅಂದ್ರೆ ನಿಮ್ಗೆ ಯಾವಾಗ ಗೊತ್ತಾಯ್ತು ವಿಚಾರ? ಯಾವಾಗಿಂದ ಮೆಸೇಜ್ ಮಾಡ್ತಾ ಇದ್ರು? ಆಮೇಲೆ ನೀವು ಏನ್ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ಕೊಡ್ರಿ? ಹಾ ಸರ್, ನನಗೆ ಎಷ್ಟನೇ ತಾರೀಕು ಮೂರ್ ದಿವಸಗಳ ಹಿಂದೆ ಒಂದು ಮೆಸೇಜ್ ನಮ್ಮ ಮಿಸಸ್ ಐಡಿಗೆ ಅವನು ಪ್ರೈವೇಟ್ ಐಡಿಯಿಂದ ಮೆನ್ಷನ್ ಮಾಡಿರ್ತಾನೆ. ಹ್ಮ್ ಸ್ಟೋರಿ ಹಾಕಿ ಮೆನ್ಷನ್ ಮಾಡಿದಾಗ ಅವ್ರು ನಮ್ಮ ವೈಫ್ ಬಂದು ನನಗೆ ತೋರಿಸಿ ಈ ತರ ಮೆನ್ಷನ್ ಮಾಡ್ಯಾನ ಅಶ್ಲೀಲವಾಗಿ ಬರೋದು, ಹ್ಮ್ ನೋಡಿ ಯಾರು ಏನಂತ ಸರ್ಚ್ ಮಾಡುವ ಅಂತ. ಹ್ಮ್ ಈಗ ಪ್ರೈವೇಸಿ ಐಡಿ ಆಗಿರೋದ್ರಿಂದ ನಾವು ಸರ್ಚ್ ಮಾಡಕ್ಕಾಗಲ್ಲ, ಅದ್ರಲ್ಲಿ ಹಿಸ್ಟ್ರಿ ಸಿಗಲ್ಲ. ಹ್ಮ್ ನಾನು ಅದನ್ನ ಸರ್ಚ್ ಮಾಡ್ತಾ ನಾನೇ ಚಾಟ್ ಮಾಡ್ತಾ ಅವನು ಹಿಸ್ಟ್ರಿ ತಕೊಂಡು ಹ್ಮ್ ಆಮೇಲೆ ಸ್ಟೇಷನ್ ಹೋಗಿ ಸರ್ ಹತ್ರ ಹಿಂಗೆ ಸರ್ ಇವನು ಅಶ್ಲೀಲವಾಗಿ ಮೆಸೇಜ್ ಮಾಡ್ತಾ ಇದ್ದಾನೆ ಸರ್, ಸ್ವಲ್ಪ ಹಿಸ್ಟ್ರಿ ತಕೊಂಡು ಯಾವ ಊರಿ ಅಂತ ನೋಡಿ ಸರ್ ಅಂತೇಳಿ ಒಂದು ಕಂಪ್ಲೇಂಟ್ ಬರ್ಕೊಟ್ವಿ ಹ್ಮ್ ಸಣ್ಣದಾಗಿ. ಹ್ಮ್ ಮಿಸಸ್ ಐಡಿ ಹಿಂಗ್ ಬರ್ತಾ ಇದೆ ಅಂತೇಳಿ ಸಣ್ಣದಾಗಿ ಒಂದು ಕಂಪ್ಲೇಂಟ್ ಬರ್ದು ಕೊಟ್ಟು ಹ್ಮ್ ನಾವು ಅದನ್ನ ಇಮಿಡಿಯೇಟ್ಲಿ ಸರ್ ಪಾಪ ನಮ್ಮ CPI ಸಾಹೇಬ್ರಿಗೆ ಎಲ್ಲಿಗಾರ ಸರ್ ನಾವು ಟ್ಯಾಂಕ್ಸ್ ಹೇಳ್ಬೇಕು ಸರ್, ನಮ್ಮ ಬೈಲೊಂಗಲು ಅವ್ರು ಇಮಿಡಿಯೇಟ್ಲಿ ಅದಕ್ಕೆ ಬದ್ಧವಾಗಿ ನಾನು ಖಂಡಿತವಾಗ್ಲಿ ಮಾಡ್ತೀನಿ ಸರ್ ಅಂತೇಳಿ ಇಮಿಡಿಯೇಟ್ಲಿ ಆಗಿ ಅದಕ್ಕೆ ಆಕ್ಷನ್ ತಗೊಂಡು ಕರೆಸಿ ಒಂದು ಇಲ್ಲಿ ತಂದು ತರಿಸಿ ಅವನ್ನ ಕರೆಸಿ ಬುದ್ಧಿವಾಗಿ ಕಳಿಸಿದೆ ಸರ್. ಓಕೆ, ಆಮೇಲೆ ನಿಮ್ಗೆ ಹೇಗೆ ವಿದ್ಯಾರ್ಥಿ ಅಂತ ಹೇಗೆ ಗೊತ್ತಾಯ್ತು? ಅವ್ರು ಹೇಳಿದ್ರಾ ಅಥವಾ ಹಾ, ಸ್ಟೇಷನ್ಗೆ ಹೋದ್ಮೇಲೆ ನಿಮ್ಗೆ ಗೊತ್ತಾಯ್ತಾ? ಅದು ವಿದ್ಯಾರ್ಥಿ ಅನ್ನೋದು ಮುಂಚೆ ನನಗೆ ಹೆಂಗ್ ಗೊತ್ತಾಗಿತ್ತು ಅಂತಂದ್ರೆ ಅವನ ಐಡಿ ಒಳಗಡೆ ನಾನು ಚಾಟ್ ಮಾಡ್ಬೇಕಾದ್ರೆ ಅವನು ಎಷ್ಟು ಬುದ್ಧಿವಾದ ಅಂತಂದ್ರೆ ಚಾಲಕಿದಾನಂದ್ರೆ ಹ್ಮ್ ಅವ್ನು ಏನ್ ಮಾಡಿದ್ದ, ನಾನು ಮೆಸೇಜ್ ಮಾಡ್ತಾ ಇದ್ದಾಗ ಅವನು ನಿನ್ ನಂಬರ್ ಕೊಡು ಅಂತ ನಾನು ಮೆಸೇಜ್ ಹಾಕಿದಾಗ ಅವ್ರ ಟೀಚರ್ ನಂಬರ್ ಕೊಟ್ಟಿದ್ದ ಅವನು. ಹ್ಮ್ ಅವ್ರ ಟೀಚರ್ ನಂಬರ್ ಕೊಟ್ಟಾಗ ನಾನು ಫೋನ್ ಮಾಡಿ ಸರ್ ನೀವು ಆಗಲೇ ಇನ್ಸ್ಟಾಗ್ರಾಮ್ ಅಲ್ಲಿ ನಂಬರ್ ಕೊಟ್ರಲ್ಲ, ಏನ್ ಸರ್ ನಿಮ್ದು ಏನ್ ಪ್ರಾಬ್ಲಮ್ ಅಂತ ಫೋನ್ ಹಚ್ಚಿ ಕೇಳ್ಬೇಕು ಅಂದಾಗ ಹಾ ಆಮೇಲೆ ಕನ್ಫರ್ಮ್ ಆಯ್ತು ಟೀಚರ್ ನಂಬರ್ ಅಂತ. ಓಕೆ, ಹಾ. ಆಮೇಲೆ ನೀವು ಟೀಚರ್ ಹತ್ರ ಮಾತಾಡಿದ್ರಿ? ಟೀಚರ್ ಇಂದ ಅವನ ಬಗ್ಗೆ ಮಾಹಿತಿ ತಗೊಂಡ್ರಾ? ಇಲ್ಲ ಸರ್, ಏನು ತಗೊಂಡಿಲ್ಲ, ಯಾರ ಹತ್ರ ಏನು ತಗೊಂಡಿಲ್ಲ. ಹಾ ನಾನು ಮಾಹಿತಿ ನೀಡಿರೋದು ನಾನು ಯಾರ ಹತ್ರ ಏನು ಮಾಹಿತಿ ತಗೊಂಡಿಲ್ಲ. ಹೆಂಗೆ ಯಾರ್ಯಾರು ಫೋನ್ ಮಾಡ ಅವ್ನ ನಂಬರ್ ಹೆಂಗೆ ಸೆಂಡ್ ಮಾಡ್ತಾ ಇದ್ನೋ, ಯಾರ್ಯಾರಿಗೆ ಹೆಂಗೆ ಅವನು ಮೆಸೇಜ್ ಹಾಕ್ತಾ ಇದ್ನೋ ಅವನ್ನೆಲ್ಲವೂ ಪ್ರೂಫ್ ಇಟ್ಕೊಂಡ್ರಾಗ ತಾನಾಗೆ ಅವನು ಇದು ಫೋಟೋ ಸಿಕ್ತು. ಹ್ಮ್ ಅವಾಗ ನಾನು ಸರ್ಗೆ ಹೋಗಿ ಸರ್ ಇವನೇ ನೋಡ್ರಿ ಸರ್ ಅಂತೇಳಿ ಕಳಿಸಿ ಕೊಟ್ಟು ಕರ್ಕೊಂಬಂದು ಬುದ್ಧಿವಾದ ಹೇಳಿ ಸರ್. ಬೇರೆಯವ್ರಿಗೆ ಇದೇ ತರ ಏನಾದ್ರು ಮಾಡಿರೋದು ನಿಮ್ ಗಮನಕ್ಕೆ ಏನಾದ್ರು ಬಂತಾ ಸಂಜು ಅವರೇ? ಇಲ್ಲ ಸರ್, ಬೇರೆದವ್ರಿಗೆ ಏನ್ ಮಾಡಿದಾರೆ ಅಂತ ಗೊತ್ತಿಲ್ಲ. ಇನ್ನು ಮುಂದೆ ಅದನ್ನಾದ್ರೂ ಹೇಳಿದೀವಿ ಸರ್, ನನ್ನ ಮಿಸ್ಸಸ್ ಅಂತಲ್ಲ, ನಮ್ಮ ವೈಫ್ ಅಷ್ಟೇ ಅಂತಲ್ಲ, ಹ್ಮ್ ನೀನು ಬೇರೆ ಹೆಣ್ಮಕ್ಳಿಗೂ ಕೂಡ ಈ ರೀತಿ ಮಾಡಿದ್ರೆ ಅಕಸ್ಮಾತ್ ಆಗಿ ಅವ್ರೇನೋ ಹುಚ್ಚರು ಲವ್ ಅಲ್ಲಿ ಬಿದ್ದು ನೀನೇನೋ ಹೀರೋದಿ, ನೀ ಏನೋ ಒಂದ್ ಎಕ್ಸ್ವಾಜ್ ನಿಂದೇನೋ ದುಡ್ಡು ಐತಿ ಅಂತೇಳಿ ಅವ್ರು ನೀನು ನಂಬಿಕೊಂಡು ನೀನು ಪ್ರಪೋಸ್ ಮಾಡಿ ನೀನ್ ಅಕಸ್ಮಾತ್ ಆಗಿ ಇಲ್ಲಿ ಬಂದು ಸಾಕೋತ್ರ ಆಗ್ಲಿಲ್ಲ ಅಂದ್ರೆ ಊರ್ಲ್ ಹಾಕೊಂಡ್ ಸತ್ರು ನಿನ್ನ ಫ್ಯಾಮಿಲಿಗೆ ಬರುತ್ತಾ? ಹ್ಮ್ ಆ ರೀತಿ ಮಾಡಕ್ ಹೋಗ್ಬೇಡಪ್ಪ. ನಮಗಷ್ಟೇ ಅಂತಲ್ಲ, ಬೇರೆ